ಮತಯಾಚನೆ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರಿ. ಇದನ್ನ ರಾಜ್ಯಪಾಲರ ಗಮನಕ್ಕೆ ಮತ್ತು ಜಿಲ್ಲಾ ನಮ್ಮ ರಾಜ್ಯದ ಚುನಾವಣಾ ಆಯೋಗಕ್ಕೆ, ಕೇಂದ್ರದ ಚುನಾವಣಾ ಆಯೋಗಕ್ಕೆ ಗಮನ ತರ್ತಕ್ಕಂಥ ಕೆಲಸವನ್ನ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಯೋಜನೆ ಎಷ್ಟು ಮಟ್ಟಿಗೆ ಫಲಕಾರಿಯಾಗಿದೆ ಅಂತಕ್ಕಂಥದ್ದು ಮೈಕ್ರೋ ಫೈನಾನ್ಸ್ ಇಂದ ಗೊತ್ತಾಗ್ತಾ ಇದೆ. ಇವತ್ತು ಮಹಿಳೆಯರ ಆತ್ಮಹತ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ, ಈ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಈ ಸರ್ಕಾರದ ವೈಫಲ್ಯಗಳನ್ನು ಕುರಿತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿ ಅದನ್ನು ರಾಜ್ಯಪಾಲರಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ. ನಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಮತ್ತು ಇದನ್ನ ರಾಜ್ಯ ಮಟ್ಟಕ್ಕೂ ಕೊಂಡೊಯ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಇವತ್ತು ರಾಷ್ಟ್ರೀಯ ನಾನು ಮಾತಾಡಿದ್ದೆ, ನಮ್ಮ ಅಂದಾರಿಯವರು ಮಾತನಾಡ್ತಾರೆ. ಅಂದಾರಿ ಆದ್ಮೇಲೆ ರಾಮಚಂದ್ರ ನಂತರಕ್ಕೆ ನಮ್ಮ ಪುಟ್ಟರಾಜನವರು ಮಾತಾಡ್ತಾರೆ. ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲೆಯ ಮುಖಂಡರಾದಂತಹ ಪುಟ್ಟರಾಜನವರ ಹಾಗೂ ನಮ್ಮ ಡಾಕ್ಟರ್ ಅಂದಾನಿ ಸಾಹೇಬ್ ಅವರ ನೇತೃತ್ವದಲ್ಲಿ ಹಾಗೂ ಈಗ ಈ ಪ್ರತಿಭಟನೆಗೆ ಆಗಮಿಸಿರುವ ನಮ್ಮ ಎಲ್ಲ ಮುಖಂಡರು ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಈ ಪ್ರತಿಭಟನೆಗೆ ಬಂದು ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಸರ್ಕಾರದ ಒಂದು ವೈಫಲ್ಯಗಳನ್ನು ನೋಡ್ತಾ ಇದ್ದೀರಿ. ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಅವ್ರಿಗೆ ಎಲ್ಲೆಲ್ಲಿ ಎಲೆಕ್ಷನ್ ನಡೆದಿದೋ ಆ ಭಾಗದಲ್ಲಿ ನಮ್ಮ ಮಹಿಳಾ ಮತಗಳನ್ನ ಸೆಳೆಯೋದಕ್ಕೋಸ್ಕರ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯನ್ನ ಅವರು ಇದಕ್ಕೋಸ್ಕರ ಎಲೆಕ್ಷನ್ಗೋಸ್ಕರ ಹಮ್ಮಿಕೊಂಡಿದ್ದಾರೆ. ದಯಮಾಡಿ ಸರ್ಕಾರದವರು ಇದು ಏನು ಮಹಿಳೆಯರಿಗೆ ಒಂದು ನೀವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿರೋ ಪ್ರತಿ ತಿಂಗಳು ಮಹಿಳೆಯರಿಗೆ ಅದಂತ ನೀವು ಏನು ಹಣ ಕೊಡಲಿಲ್ಲ ಅಂದ್ರೂ ಸರಿ ಇಲ್ಲ. ಅವರು ಹಣ ಕೊಡುವಂತ ಹಣವನ್ನು ಸಮಯಕ್ಕೆ ಕರೆಕ್ಟಾಗಿ ಕೊಡಬೇಕು. ನಾವು ಮಹಿಳೆಯರಿಗೆ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ, ಆ ಮತಗಳನ್ನ ನೀವು ಗೆಲ್ಲುವುದಕ್ಕೆ ನೀವು ಯೂಸ್ ಮಾಡ್ಕೊಂಡಿದ್ದೀರಿ. ದಯಮಾಡಿ ನೀವು ಈ ಹಣವನ್ನು ಪ್ರತಿ ತಿಂಗಳು ಇಂಥ ದಿನಾಂಕದಂದು ನಾವು ಹಾಕ್ತೀವಿ ಅಂತ ಹೇಳಿ ಅವ್ರು ಇದು ಮಾಡ್ಕೊಡ್ಬೇಕು. ಹಾಗೆ ನಮ್ಮ ಏನು ಸರ್ಕಾರಿ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಯಾವುದೇ ಒಂದು ಈ ಪರೀಕ್ಷೆ ಬರೆಯಕ್ಕೆ ಹೋಗ್ಲಿ ಏನಕ್ಕೆ ಹೋಗ್ಲಿ ಸೀಟ್ಗಳೇ ಇರಲ್ಲ, ಬಸ್ಗಳು ರಸ್ ಆಗ್ತದೆ. ನೀವು ಉಚಿತವಾಗಿ ಕೊಡಿ, ಬೇಡ ಅನ್ನಲ್ಲ. ದಯಮಾಡಿ ನೀವು ಬಸ್ಗಳನ್ನ ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ಏನು ಉಚಿತ ಕರೆಂಟ್ ನ ಉಚಿತವಾಗಿ ಕೊಡ್ತೀವಿ, ವಿದ್ಯುತ್ ಉಚಿತವಾಗಿ ಕೊಡ್ತೀವಿ ಅಂತಾರೆ. ರೈತರು ಇವತ್ತು ಈ ಬೇಸಿಗೆಯಲ್ಲಿ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಎಷ್ಟೊಂದು ಕಷ್ಟ ಆಗಿದೆ. ಇವಾಗ ಕಮ್ಮಿ ಅಂದ್ರೆ ಒಂದು TC ಹಾಕ್ಸಬೇಕು 2 ಲಕ್ಷದಿಂದ 3 ಲಕ್ಷ ಗಂಟೆ ಆಗ್ತದೆ. ಕರೆಂಟ್ ಇಲ್ದೇ ನಿಜವಾಗ್ಲೂ ರೈತರು ಇವತ್ತು ಬೆಳೆದಿರುವಂತ ಬೆಳೆನ ಇವತ್ತು ಒಣಗಿಸಿ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಈ ವಿರುದ್ಧ ನಮ್ಮ ಎಲ್ಲ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಮುಂದೊಂದು ದಿವಸ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇನ್ನೂ ಹೆಚ್ಚಿನದಾಗಿ ಪ್ರತಿಭಟನೆ ಮಾಡಿ ಸರ್ಕಾರದಲ್ಲಿ ನಾವು ಬರುವಂತ ವೈಫಲ್ಯತೆಯನ್ನು ನಾವು ಎತ್ತಿಡಿಬೇಕು. ನಿಮ್ಮೆಲ್ಲರ ಸಹಕಾರ ಅಂತ ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. HD ದೇವೇಗೌಡಾಜಿ ಅವ್ರಿಗೆ, ಕುಮಾರಣ್ಣ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ, JDS ಅಧ್ಯಕ್ಷರಿಗೆ, ಪುಟ್ಟರಾಜಣ್ಣಗೆ, ಬಂಧುಗಳೇ, ಏನು ಈ ಗ್ಯಾರಂಟಿಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟು ಅಧಿಕಾರಕ್ಕೆ ಬಂದಿದೆ, ಇವತ್ತು ಕೊಡ್ಲಿಕ್ಕೆ ಆಗದೇನೆ ಬಹಳಷ್ಟು ಸಮಸ್ಯೆಯನ್ನ ಹುಟ್ಟಾಕಿ ಸಾಲ ಮಾಡಿ ನಮ್ಮೆಲ್ಲರ ಮೇಲೂ ಕೂಡ ಸಾಲದ ಹೊರೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನ ಈ ನೀಚ ಕಾಂಗ್ರೆಸ್ ಸರ್ಕಾರ ಬಡವರ ಕಣ್ಣಿಗೆ ಮಣ್ಣಿರತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಯಾವುದೋ ಇದು 5 ಗ್ಯಾರಂಟಿ ಅಂತೇಳಿ ಈ 5 ಗ್ಯಾರಂಟಿ ಹೆಸರು ಮೇಲೆ ಅಧಿಕಾರಕ್ಕೆ ಬಂದ್ರು. ಪಾಪ ಸಿದ್ದರಾಮಯ್ಯನವರು 14 ಬಾರಿ ಆಯವ್ಯಯ ಮಂಡನೆ ಮಾಡಿದ್ವಿ. ನಾವು ಎಕನಾಮಿಕ್ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ, ಆದ್ರೆ ಇವೆಲ್ಲವನ್ನು ಜಾರಿಗೆ ತಂದ್ರೆ ಈ ರಾಜ್ಯ ದಿವಾಳಿ ಆಗುತ್ತೆ ಅಂತ ಗೊತ್ತಿಲ್ವಾ ಸ್ವಾಮಿ ಮುಖ್ಯಮಂತ್ರಿಗಳೇ ನಿಮಗೆ? ಈ ಯೋಜನೆಗಳನ್ನ ಜಾರಿಗೆ ತಂದ್ರೆ ಬಡವರಿಗೆ ಅನ್ಯಾಯ ಆಗುತ್ತೆ, ಅವ್ರ ತಲೆ ಮೇಲೆ ಸಾಲದ ಹೊರೆಯನ್ನು ನಾವು ಹೊರಿಸಬೇಕಾಗ್ತದೆ ಅಂತಕ್ಕಂಥ ಕನಿಷ್ಠವಾದ ಚಿಂತನೆ ನಿಮಗಿಲ್ಲದೆ ಈ ಬೋಗಸ್ 5 ಗ್ಯಾರಂಟಿಗಳನ್ನು ನೀವು ಜಾರಿಗೆ ತಂದು 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಾರಿ ಆ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹಣ ಹಾಕ್ತಕ್ಕಂಥದ್ದು, ಅಕ್ಕಿಗೆ
ಬದಲಾಗಿ ಹಣ ಕೊಡ್ತೀನಿ ಅಂತ ಹೇಳಿ 4 ತಿಂಗಳು ಆದ್ರೂ ಕೂಡ ಹಣ ಕೊಡದೇ ಇರೋದು, ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತೀನಿ ಅಂತ ಹೇಳಿ 1 ರೂಪಾಯಿ ಭತ್ಯೆ ಕೊಡದೇ ಇರ್ತಕ್ಕಂಥದ್ದು, ಆ ಶಕ್ತಿ ಯೋಜನೆಯಲ್ಲಿ ಹೆಣ್ಣುಮಕ್ಕಳು ಓಡಾಡೋ ಜಾಗಕ್ಕೆ ಹಳೆ ಬಸ್ಗಳನ್ನು ಕೊಡೋದು, ವಿದ್ಯಾರ್ಥಿಗಳನ್ನ ಇವತ್ತು ಶಾಲೆಗೆ ಹೋಗದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ನೀಚ ಸರ್ಕಾರಕ್ಕೆ ಇವತ್ತು ನಾವು ಧಿಕ್ಕಾರ ಹೇಳಲಿಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ನಮ್ಗೆ ಲಕ್ಷ್ಮಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡಿ, ಕೊಡ್ತಾ ಇರೋದು ಸರಿ ಕೊಡಿ, ಆದ್ರೆ ನ್ಯಾಯಯುತವಾಗಿ ಕೊಡಿ. ತಿಂಗಳು ಅವ್ರಿಗೆ ಕೊಡಿ, ಆಸೆ ತೋರಿಸಿ. ಚುನಾವಣೆ ಬಂದಾಗ 4 ತಿಂಗಳು 3 ತಿಂಗಳು ಹಣವನ್ನು ಒಟ್ಟೊಟ್ಟಿಗೆ ಚುನಾವಣೆ ಇರೋ ಜಾಗಗಳಿಗೆ ನೀವು ಕೊಡ್ತಕ್ಕಂಥದ್ದು ಆ ಕ್ಷೇತ್ರಗಳಿಗೆ. ಆಮೇಲೆ ಉಳಿದ ಕ್ಷೇತ್ರಗಳಿಗೆ 3 ತಿಂಗಳಾದ್ರೂ ದುಡ್ಡಿಲ್ಲ, 4 ತಿಂಗಳಾದ್ರೂ ದುಡ್ಡಿಲ್ಲ. ಅದೇನೋ 200 ಯೂನಿಟ್ ಕರೆಂಟ್ ಉಚಿತ ಅಂದ್ರೆ ಎಲ್ಲಿ ಸ್ವಾಮಿ ನಿಮ್ಮ ಕರೆಂಟ್ ಉಚಿತ? ಈ ಜನರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದೇ ನಿಮ್ಮ ಉಚಿತ. ಅನ್ಯಾಯವನ್ನ ಮಾಡ್ತಾ ಇರ್ತಕ್ಕಂಥ ಈ ನೀಚ ಸರ್ಕಾರ ಇವತ್ತು ತೊಲಗಬೇಕು. ಇವತ್ತು ಮತ್ತೆ ಕೋಟ್ಯಾಂತರ ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ಸಾಲ ಮಾಡ್ತಾ ಇದ್ದೀರಿ. ಈ ಸಾಲ ನೀವೊಬ್ಬರೇ ಕಟ್ಟಲ್ಲ ಸ್ವಾಮಿ, ನಾವು ಕಟ್ತೀವಿ. ಜನತಾದಳ ಪ್ರತಿಯೊಬ್ಬರು ಓಟ್ ಹಾಕ್ತಕ್ಕಂಥ ಜನತಾದಳ ಅಭಿಮಾನಿಗಳು ಕೂಡ ಇವತ್ತು ನೀವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಸಾಲವನ್ನ ನಾವು ಕಟ್ತೀವಿ. ನೀವು ಮಂಡ್ಯ ಜಿಲ್ಲೆಗೆ ಸರಿಯಾಗಿ ನೀರಾವರಿ ಮಾಡ್ಕೊಡಿ ಅಂದ್ರೆ ಇವತ್ತು ನಮ್ಮ ಮಳವಳ್ಳಿ ಮದ್ದೂರು ಕೊನೆ ಭಾಗಕ್ಕೆ ಥೈಲ್ಯಾಂಡ್ಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಡಿ.ಕೆ. ಶಿವಕುಮಾರ್ ಅವರೇ ನೀವು ಮಾಡ್ತಾ ಇಲ್ಲ. ನೀರಾವರಿ ಸಚಿವರಾಗಿದ್ದೀರಿ, ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ. ಈ ಜಿಲ್ಲೆಗೆ ನೀರಿನಲ್ಲಿ ಅನ್ಯಾಯ ಆಗ್ತಾ ಇದೆ. ಈಗಾಗಲೇ 5ನೇ ಹಂತ ನೀರನ್ನು ಬೆಂಗಳೂರಿಗೆ ತಗೊಂಡೋಗ್ತಾ ಇದ್ದೀರಿ. ಈಗಾಗಲೇ 6,000 ಅಂದಾಜಿನಲ್ಲಿ 6ನೇ ಹಂತವನ್ನು ಕೂಡ ಇವತ್ತು ಇಲ್ಲಿಂದ KRS ಅಣೆಕಟ್ಟೆಯಿಂದ ನೀರನ್ನ ಬೆಂಗಳೂರಿಗೆ ಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಏನ್ ಹೇಳಿದ್ದೀರಿ? ನಮಗೆ ಅನ್ಯಾಯ ಆಗುತ್ತೆ. ಮಂಡ್ಯ ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವತ್ತೇನು ರೈತರ ಬದುಕಿಗಾಗಿ ಅನ್ನಕ್ಕಾಗಿ ಇವತ್ತು KRS ಡ್ಯಾಮ್ ಅನ್ನ ನಿರ್ಮಾಣ ಮಾಡಿಸಿದ್ರು. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು 6 ಸೀಟ್ ಗೆಲ್ಸ್ಕೊಟ್ಟಿದ್ದಾರೆ ಈ ಜಿಲ್ಲೆಯ ಜನ. ಡಿ.ಕೆ. ಶಿವಕುಮಾರ್ ಅವರೇ ಮರಿಬೇಡಿ, ಯಾಕೆ ಗೆಲ್ಸೋರೇನಂತ ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರೆ 2028ಕ್ಕೆ ಚುನಾವಣೆಗೆ ನೀವು ಇದನ್ನ ನೆನೆಸ್ಕೊತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ನಮ್ಮ ನಾಯಕರು ಇವತ್ತು SCP TSP ಹಣ ನುಂಗಿ ನೀರು ಕುಡಿದ್ರಲ್ಲ ಸ್ವಾಮಿ. ಬಡವರು ದಲಿತರು ಉದ್ಧಾರಕ್ಕಿಟ್ಟು ಮೀಸಲಿಟ್ಟಿದ್ದಂತ ಹಣ 25,000 ಕೋಟಿ ಹಣವನ್ನ ಇವತ್ತು ನೀವು ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಆ ದಲಿತ ಸಮಾಜಕ್ಕೆ, SC ST ಸಮಾಜಕ್ಕೆ ಇವತ್ತು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದಿರಿ. ಇದು ನಾನೊಬ್ಬ ದಲಿತ ಮುಖಂಡನಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಒಳ್ಳೇದಾಗೋದಿಲ್ಲ. ಆ ದಲಿತರ ಶಾಪ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತೆ. ಈ ಜನ ಏನ್ ನಿರೀಕ್ಷೆ ಇಟ್ಕೊಂಡು ದಲಿತ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ರೆ 2023 ಚುನಾವಣೆಯಲ್ಲಿ ಇವತ್ತು ಸಂಪೂರ್ಣವಾಗಿ ದಲಿತರಿಗೆ ಅನ್ಯಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಈ ಕೆಟ್ಟ ಸರ್ಕಾರ, ನೀಚ ಸರ್ಕಾರ ಮಾಡ್ತಾ ಇದೆ. ಮತ್ತೆ ನಮ್ಗೆಲ್ರಿಗೂ ಕೂಡ ಸಾಲದ ಹೊರೆಯನ್ನು ಹೊರಿಸ್ತಾ ಇದೆ. ಇವತ್ತೇನು 5 ಗ್ಯಾರಂಟಿ ಇದೆ, ಇವೆಲ್ಲ ಸುಳ್ಳು, ಇವೆಲ್ಲ ಬೋಗಸ್ಸು, ಯಾರಿಗೂ ಸರಿಯಾಗಿ ಬರ್ತಾ ಇಲ್ಲ. ಮೊದಲು ಎಲ್ಲಾರ್ಗೂ ಕೊಡ್ತೀವಿ ಅಂದ್ರು, ಆಮೇಲೆ ಬೇರೆ ಇನ್ನೊಂದಷ್ಟು ಜನ ಅಲ್ಲಿ ರೇಷನ್ ಬರ್ತಕ್ಕಂಥವ್ರು ಕೊಡ್ತೀವಿ ಅಂದ್ರು. ಇನ್ನೊಂದಷ್ಟು ಜನಕ್ಕೆ 200 ಯೂನಿಟ್ ಕರೆಂಟ್ ಉಚಿತ ಅಂದ್ರು, 50 ಬಂದ್ರು, 100 ಬಂದ್ರು. ಆಮೇಲೆ IT ಕಟ್ತಕ್ಕಂಥವ್ರಿಗಿಲ್ಲ, IT ಕಟ್ತಕ್ಕಂಥವ್ರಿಗೆ ಗೃಹಲಕ್ಷ್ಮಿ ಇಲ್ಲ. ನೀವು ಹೇಳಿದಾಗ IT ಬಗ್ಗೆ ಮಾತಾಡಿರ್ಲಿಲ್ಲ, ಎಲ್ಲರಿಗೂ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ. ಅದ್ರಲ್ಲಿ ಮೊದಲೇ ಮೋಸ ಮಾಡಿದ್ದೀರಿ ನೀವು. ಹಾಗಾಗಿ ಇದು ಮೋಸದ ಯೋಜನೆಗಳು. ಈ ನೀಚ ಸರ್ಕಾರವನ್ನ ಇವತ್ತು ಕೆಳಗಿಳಿಸಬೇಕು, ನಾವು ಹೋರಾಟ ಮಾಡಬೇಕು. ಅದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಿ ದೇವೇಗೌಡಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನ, ಈ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ನಮ್ಮ ಹೋರಾಟಕ್ಕೆ ಜಯವಾಗಲಿ. ಈ ಯೋಜನೆಗಳು ಸುಳ್ಳು ಯೋಜನೆಗಳೆಂದು ಇವತ್ತು ನಾವು ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಹೋರಾಟಕ್ಕೆ
ಜಯವಾಗಲಿ. ಜಾತ್ಯತೀತ ಜನತಾ